ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಮಾಡೋಂಥ ರೆಸಿಪಿ ಇದು. ನಿಮ್ಮ ಮನೇಲಿ ಚಪಾತಿ ಹಿಟ್ಟು ಅಥವಾ ಪೂರಿ ಹಿಟ್ಟು ಮಿಕ್ಕಿದ್ರೆ ಈವ್ನಿಂಗ್ ಈ ರೀತಿ ಮಾಡ್ಕೊಳ್ಬಹುದು. ನಾನಿಲ್ಲಿ ಪೂರಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಮೈದಾ ಹಿಟ್ಟು ಅರ್ಧ ಕಪ್ಪು, ಗೋಧಿ ಹಿಟ್ಟು ಅರ್ಧ ಕಪ್ಪು, ಉಪ್ಪು, ನೀರು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಕಲಸಿಟ್ಕೊಂಡಿದ್ದೀನಿ. ಅದಕ್ಕೊಂದು ಮಸಾಲ ಬೇಕಾಗುತ್ತೆ. ಖಾರದ ಪುಡಿ 2 ಸ್ಪೂನಷ್ಟು, ರೋಸ್ಟೆಡ್ ಜೀರಿಗೆ ಪುಡಿ 1/4 ಸ್ಪೂನು, ಗರಂ ಮಸಾಲ 1/4 ಸ್ಪೂನು, ಹಾಗೆ ಸೋಂಪು ಮತ್ತು ಅಜ್ವಾನ 1/4 ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಹಳದಿ ಪುಡಿ ಇದೆ. ಇಲ್ಲಿ ಸೋಂಪು ಮತ್ತು ಅಜ್ವಾನ ಎರಡನ್ನೂ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಅದಕ್ಕೆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇದನ್ನು ಕುಟ್ಟಿಟ್ಕೊಂಡಿದ್ದೀನಿ. ಸೋಂಪು ಮತ್ತು ಜೀರಿಗೆ ಅಜ್ವೈನನ್ನು ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ರಿಂದ ನಾನು ಜೀರಿಗೆ ಉಪಯೋಗಿಸ್ತಿಲ್ಲ. ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ. ಯಾಕೆಂದರೆ ನಾನು ಪೂರಿ ಹಿಟ್ಟಿನಲ್ಲಿ ಆಲ್ರೆಡಿ ಉಪ್ಪು ಮಿಕ್ಸ್ ಮಾಡಿದ್ದೀನಿ. ಹಾಗಾಗಿ ಮಸಾಲೆಗೆ ಎಷ್ಟು ಬೇಕೋ ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ತುಪ್ಪ ಬೇಕಾಗುತ್ತೆ. ಡೀಪ್ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ತುಂಬಾ ಈಸಿ ರೆಸಿಪಿ, ತುಂಬ ಸಿಂಪಲಾಗಿ ಮಾಡ್ಕೊಳ್ಬಹುದು. ನಾನು ತೊಗೊಂಡಿರೋಂಥ ಪೂರಿ ಹಿಟ್ಟಿನಲ್ಲಿ 5 ಚಪಾತಿ ಉಂಡೆ ರೀತಿಯಲ್ಲಿ ಉಂಡೆ ಮಾಡಿ ಇಟ್ಕೊಂಡು ತೆಳ್ಳಗೆ ಡ್ರೈ ಗೋಧಿ ಹಿಟ್ಟು ಹಾಕ್ಕೊಂಡು ತೆಳ್ಳಗೆ ಚಪಾತಿಗಳು ಲಟ್ಟಿಸ್ಕೋಬೇಕು. ಆದಷ್ಟು ತೆಳ್ಳಗೆ ಬರುತ್ತೆ. ಮೈದಾ ಮತ್ತು ಗೋಧಿ ಹಿಟ್ಟೆಲ್ಲ ಹಾಕಿದ್ರೆ ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಕೊಂಡು ಆದಮೇಲೆ ಒಂದು 3-4 ಲಟ್ಟಿಸ್ಕೊಂಡಿದ್ದೀನಿ ನಾನು. ಅದ್ರ ಮೇಲೆ ಸ್ವಲ್ಪ ತುಪ್ಪ ಸವರ್ತಾ ಇದ್ದೀನಿ. ನೀವು ಸಾಟಿ ಮಾಡಿ ಕೂಡ ಹಚ್ಕೊಳ್ಬಹುದು. ಅಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ತುಪ್ಪ ಹಾಕಿ ಸಾಟಿ ಮಾಡ್ಕೊಂಡು ಕೂಡ ಹಚ್ಕೊಳ್ಬೋದು. ಅಥವಾ ಬರೀ ತುಪ್ಪ ಹಾಕಿ ಈ ಥರ ಅಪ್ಲೈ ಮಾಡಿಬಿಟ್ಟು ಎಲ್ಲ ಕಡೆ ಮಸಾಲ ಖಾರದ ಪುಡಿ ಏನು ಮಿಕ್ಸ್ ಮಾಡಿದ್ವಿ ಆ ಪೌಡ್ರನ್ನ ಎಲ್ಲ ಕಡೆ ಈ ಥರ ಉದಿಸ್ಕೊಳ್ಳಿ. ನಿಮ್ಮ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಈಗ ಅದ್ರ ಮೇಲ್ಗಡೆ ಇನ್ನೊಂದು ಚಪಾತಿ ಫೋಲ್ಡಿಂಗ್ ಇಟ್ಕೊಳ್ಳೋಣ. ಸ್ವಲ್ಪ ದಪ್ಪದು ಅಥವಾ ದೊಡ್ಡದು ಚಿಕ್ಕದು ಚಪಾತಿ ಇದ್ರೂ ಕೂಡ ನಡೆಯುತ್ತೆ. ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಪ್ರತಿಯೊಂದು ಚಪಾತಿಗೂ ಈ ಥರ ಲಟ್ಸೋದ್ರಿಂದ ಆ 2 ಚಪಾತಿಗಳು ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ. ಎಣ್ಣೆಲಿ ಹಾಕ್ತಾ ಕೂಡ ಬಿಟ್ಕೊಳ್ಳೋದಿಲ್ಲ. ನೀವು ಎಷ್ಟು ಚಪಾತಿ 4, 5, 6 ಈ ಥರ ಕೂಡ ಲಟ್ಟಿಸ್ಕೊಂಡು ಜೋಡಿಸ್ಕೊಳ್ಬೋದು. ಪ್ರತಿಯೊಂದು ಚಪಾತಿ ಹಾಕುವಾಗಲೂ ಕೂಡ ಹಾಕಾದ್ಮೇಲೆ ಕೂಡ ತುಪ್ಪ ಮತ್ತು ಮಸಾಲ ಖಾರದ ಪುಡಿನ ಈ ರೀತಿ ಉದುರಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಪುಡಿ ಕೂಡ ಹಾಕ್ಕೊಳ್ಬೋದು. ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಚಪಾತಿ ಹಾಕಿದ್ಮೇಲೆ ಕೂಡ ಈ ಥರ ಲಟ್ಟಿಸ್ಕೋಬೇಕು. ತುಂಬ ಚೆನ್ನಾಗಿ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. 2 ಚಪಾತಿಗೂ ಮಧ್ಯದಲ್ಲಿ ಖಾರ ಇರೋದ್ರಿಂದ 2 ಚಪಾತಿಗೂ ಚೆನ್ನಾಗಿ ಖಾರ ಮಿಕ್ಸ್ ಆಗಿರುತ್ತೆ. ಈಗ ನಾನು 3 ಚಪಾತಿ ತೊಗೊಂಡಿದ್ದೀನಿ. ಮೇಲ್ಗಡೆ ಚಪಾತಿಗೆ ಖಾರದ ಪುಡಿ ಮತ್ತು ತುಪ್ಪ ಎಲ್ಲ ಹಾಕಿ ಈ ಥರ ರೋಲ್ ಮಾಡ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ಥರ ರೋಲ್ ಮಾಡಿಕೊಂಡು ಚಪಾತಿ ಹಿಟ್ಟು ಸ್ವಲ್ಪ ತೆಳ್ಳಗೆನ ಇದ್ದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಆ ಕಡೆ ಈ ಕಡೆ ಮಸಾಲ ಹಿಡ್ದಿರಲ್ಲ ಇದು, ಹಾಗಾಗಿ ಸ್ವಲ್ಪ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ಸಣ್ಣ ಸಣ್ಣ ಉಂಡೆಗಳು ಬರೋ ರೀತಿಯಲ್ಲಿ ಪೂರಿ ಉಂಡೆ ಎಷ್ಟು ದಪ್ಪ ಬೇಕಾಗುತ್ತೆ ಅಷ್ಟು ದಪ್ಪದಲ್ಲಿ ಕಟ್ ಮಾಡ್ಕೋಬೇಕು ನೀವು. ನೋಡಿ ಖಾರ ಎಷ್ಟು ಲೇಯರ್ ಥರ ಎಷ್ಟು ಚೆನ್ನಾಗಿ ಮಸಾಲೆ ಕೂತಿದೆ. ಈ ರೀತಿ ಇರುತ್ತೆ. ಈ ಥರ ಚೆನ್ನಾಗಿ ಸ್ವಲ್ಪ ಲಟ್ಟಿಸ್ಕೋಬೇಕು. ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಸ್ವಲ್ಪ ಉಬ್ಬಿದ್ರೆ ಬೇಗ ಪೂರಿ ಸಾಫ್ಟಾಗಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಈ ಥರ ಫೋರ್ಕಿಂದ ಈ ಸ್ಪೂನಿಂದ ಅಥವಾ ಹಲ್ಚುಚ್ಚ ಕಡ್ಡಿಯಿಂದ ಈ ಥರ ತೂತ್ಗಳು ಮಾಡ್ಕೋಬೇಕು. ಡೀಪ್ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ ಇದು. ಹೈ ಫ್ಲೇಮಲ್ಲಿ ಮಾಡ್ಕೋಬೇಡಿ, ಮೀಡಿಯಮ್ ಫ್ಲೇಮ್ನಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಕಾದಿದೆಯಾ ಚೆಕ್ ಮಾಡ್ಕೊಳ್ಳಿ. ನಾವು ಏನಾದರೂ ಹಿಟ್ಟು ಹಾಕಿದ ತಕ್ಷಣ ಮೇಲ್ಗಡೆ ಬಂದರೆ ಆ ಹಿಟ್ಟು ಎಣ್ಣೆ ಕಾದಿದೆ ಅಂತೇಳಿ. ಈ ಹಾಕಿದ ತಕ್ಷಣ ನಿಮಗೆ ತುಂಬ ನೊರೆ ಬರುತ್ತೆ. ನಿಮಗೆ ಇದು ಡೀಪ್ ಫ್ರೈ ಹಾಕ್ತಾ ಪೂರ್ತಿ ನೊರೆ ಕಡಿಮೆ ಆಗುತ್ತೆ. ಆ ಥರ ಕೂಡ ನಿಮಗೆ ಬೆಂದಿದೆ ಇಲ್ಲ ಅಂಥೇಳಿ ಹೊಸಬ್ರು ಗೊತ್ತಾಗುತ್ತೆ. 2 ಕಡೆ ಟರ್ನ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ನೊರೆ ಪೂರ್ತಿ ಕಡಿಮೆ ಆಗಿದೆ. ಈ ಕಲರ್ನಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇದು 3-4 ಡೇಸ್ ಇಡ್ಬೋದು ಫ್ರೆಂಡ್ಸ್ ಆರಾಮಾಗಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಇದ್ರ ಮೇಲೆ ಈರುಳ್ಳಿ, ಕ್ಯಾರೆಟ್ ತುರಿ, ಸೌತೆಕಾಯಿ, ಒಂದು ಅರ್ಧ ಸ್ಪೂನ್ ಮೊಸರು ಎಲ್ಲ ಹಾಕ್ಕೊಂಡು ಕೂಡ ಚಾಟ್ ಮಸಾಲ ಹಾಕ್ಕೊಂಡು ಕೂಡ ತಿನ್ಬೋದು. ಆ ಥರ ಕೂಡ ತುಂಬಾ ರುಚಿಯಾಗಿರುತ್ತೆ. ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ. ಒಂದು ಹೊಸ ಟೇಸ್ಟು ನಮಗೆ ಈವ್ನಿಂಗ್ ಮಾಮೂಲಿ ಸ್ನ್ಯಾಕ್ಸ್ ಹೊರಗಡೆ ಎಲ್ಲ ಸಿಗುತ್ತಲ್ಲ ಅದಕ್ಕಿಂತ ಡಿಫ್ರೆಂಟಾಗಿರುತ್ತೆ ಇದು. ಒಂದು ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ ಬಾಯ್, ಥ್ಯಾಂಕ್ ಯು.